ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಾಧು ಸಭಾ ಗುರು ಪ್ರಭು ನಿಕಟ ಕಹವು ಸುಥಲ್ ಸತಿ ಭಾವು ಪ್ರೇಮ ಪ್ರಪಂಚು ಕಿ झूठ फुर जानहि मुनि रघु रावो भूपति मरन प्रेम पनु राखी जननी कुमति जगतु सबु साखी देखी न जाहि बिकल महतारी जरहि दुसह जर पुर नर नारी मही सकल अनरथ कर मूला सो सुनी समुझी सहिऊ सब सूला सुनी बन गरमु कीन्ह रघुनाथा करी मुनि बेश लखन सिय साथा बिनु पानहिन पया देहि पाये संकरु साखी रहेवु येहि घाये बहुरी निहारी निषाद सनेहू पुलिस कठिन उर भयवु न बेहू अब सबु आँखिन देखेवु आई जियत जीव जड़ सबई सहाई जिन्हि निरखी मग सांपिन बीछी तजहि विषम बिषु ತಾಮಸ ತೀಚಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ರಾಮನ ಗುಣಗಾನ ಮಾಡ್ತಾ ಹೇಳ್ತಾನೆ, ಸೀತಾರಾಮರು ನನಗೆ ಒಡೆಯರು, ಇದೊಂದೇ ಕಾರಣದಿಂದ ಪರಿಣಾಮ ಅನ್ನೋದು ಖಂಡಿತವಾಗ್ಲೂ ಕೂಡ ನನಗೆ ಒಳ್ಳೆಯದೇ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂದರೆ ಏನು, ನಾನೆಲ್ಲ ಪಾಪಕರ್ಮಗಳನ್ನು ಮಾಡಿದ್ದೀನಿ, ಆದರೆ ಇವರ ಒಂದು ಕೃಪೆಯ ಕಾರಣದಿಂದ ನನಗಿವಾಗ ಪರಿಣಾಮ ಅನ್ನೋದು ನಾನು ಮಾಡಿದ್ರೂ ಕೂಡ ಈಗ ನನಗೆ ಒಳ್ಳೆಯದೇ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಸಜ್ಜನರಿರುವಂಥ ಈ ಸಭೆಯಲ್ಲಿ ಗುರುಗಳು, ಪ್ರಭುವು ಇವರ ಸನ್ನಿಧಿಯಲ್ಲಿ ಪರಮ ಪವಿತ್ರವಾದಂಥ ಈ ತೀರ್ಥಕ್ಷೇತ್ರದಲ್ಲಿ ನಾನು ಸದ್ಭಾವದಿಂದ ಹೇಳ್ತಾ ಇದ್ದೀನಿ. ಅಂದರೆ ಮನಸ್ಸಲ್ಲಿ ಯಾವುದೇ ಕಲ್ಮಶಗಳಿಲ್ಲದೆ ಒಂದು ಒಳ್ಳೆಯ ಭಾವನೆಯಿಂದ ನಾನು ಈಗ ಹೇಳ್ತಾ ಇದ್ದೀನಿ. ಇದು ಪ್ರೇಮವೋ ಅಥವಾ ಮೋಸವೋ ನಿಜವೋ ಸುಳ್ಳೋ ಅನ್ನೋದನ್ನ ಸರ್ವಜ್ಞರಾದಂತಹ ವಸಿಷ್ಠರು ಅಂತಂದರೆ, ಈಗ ನನ್ನ ಮನಸ್ಸಲ್ಲಿ ಏನು ರಾಮನ ಬಗ್ಗೆ ಪ್ರೀತಿ ಇದೆಯೋ ಅದನ್ನು ಪ್ರೀತಿ ಅಥವಾ ಮೋಸ ಅಂದ್ಕೊಳ್ತಾರೋ ನಿಜನೋ ಸುಳ್ಳೋ ಅನ್ನೋದನ್ನ ಎಲ್ಲವನ್ನ ತಿಳಿದಿರುವಂಥವ್ರು. ಅಂದರೆ ಗುರುಗಳಿಗೆ ಯೋಗ ಶಕ್ತಿಗಳಿರ್ತಿತ್ತು, ಅದರಿಂದ ಬೇರೆಯವರ ಮನಸ್ಸಲ್ಲಿ ಏನು ಭಾವನೆ ಇದೆ ಅಥವಾ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅದು ಎಲ್ಲ ಗೊತ್ತಾಗ್ಬಿಡ್ತಾ ಇತ್ತು. ಭೂತ ಭವಿಷ್ಯಗಳನ್ನು ತಿಳಿದಿರುವಂಥವ್ರು ಅವರು. ಸೊ ಇಲ್ಲಿ ಅವರನ್ನು ಸರ್ವಜ್ಞರಾದಂಥ ವಸಿಷ್ಠರು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಂತರ್ಯಾಮಿ ಆದಂತಹ ಶ್ರೀರಾಮ ಬಲ್ಲನು, ಅಂದರೆ ಅವನು ಅಂತರ್ಯಾಮಿ ಅಂದರೆ ಏನು, ಎಲ್ಲರ ಹೃದಯದಲ್ಲಿ ಕೂತಿರೋನು, ಅವನಿಗೆಲ್ಲ ಗೊತ್ತಾಗುತ್ತೆ. ಈಗ ನಮ್ಮ ಹೃದಯದಲ್ಲಿ ನಾವು ಏನೇ ಯೋಚನೆಗಳನ್ನು ಮಾಡಿದ್ರೂ ಕೂಡ ಅದೆಲ್ಲ ಭಗವಂತನಿಗೆ ಗೊತ್ತಾಗುತ್ತೆ, ಅವನು ಒಳಗೆ ಇದ್ದಾನಲ್ವಾ. ಅದಕ್ಕೆ ಹೊರಗಡೆ ಬೇರೆಯವರಿಗೆ ಕಾಣಿಸ್ದೇ ಇರ್ಬೋದು ನಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತಂದ್ಬಿಟ್ಟು, ಆದರೆ ಭಗವಂತನಿಗೆ ಗೊತ್ತಾಗುತ್ತೆ. ಇಲ್ಲಿ ಗುರು ಮತ್ತು ಗೋವಿಂದ ಇಬ್ಬರಿಗೂ ಕೂಡ ನಮ್ಮ ಹೃದಯದಲ್ಲಿ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಏನು ಕ್ಯಾಲ್ಕುಲೇಷನ್ ನಾವು ಮಾಡ್ತಾ ಇದ್ದೀವಿ, ನಾವು ಸುಳ್ಳು ಹೇಳ್ತಾ ಇದ್ದೀವಾ, ನಿಜ ಹೇಳ್ತಾ ಇದ್ದೀವಾ, ಅಥವಾ ನಾವು ಮಾಡ್ತಾ ಇರೋದು ಮೋಸನ ಅಥವಾ ಸರಿನಾ, ಎಲ್ಲವೂ ಕೂಡ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾವು ಹೇಳ್ತೀವಿ ನೋಡಿ, ನಿನ್ನ ಆತ್ಮಸಾಕ್ಷಿಯನ್ನು ನೀನು ನೋಡ್ಕೊ, ಅಂದರೆ ಒಳಗಡೆ ನೀನು ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ನೀನೇ ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡ್ಕೊ ಅಂತ ಹೇಳ್ತೀವಲ್ವಾ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಪ್ರೀತಿ ಅನ್ನೋದು ನಿಜಾನೋ ಸುಳ್ಳೋ ಅನ್ನೋದು ಅಥವಾ ನಾಟಕನೋ ಅಥವಾ ಏನು ಮೋಸ ಮಾಡ್ತಾ ಇದ್ದೀನ, ಇದೆಲ್ಲ ಗುರುಗಳಿಗೆ ಮತ್ತು ಅಂತರ್ಯಾಮಿಯಾದಂಥ ಶ್ರೀರಾಮನಿಗೆ ಗೊತ್ತು. ರಾಮನ ಮೇಲಿನ ಪ್ರೇಮದ ಪಣವನ್ನು ನಿರ್ವಹಿಸೋದಕ್ಕೆ, ಅಂದರೆ ರಾಮನನ್ನು ಬಿಟ್ಟು ನಾನು ಇರೋದಿಲ್ಲ ಅಂತ ಹೇಳಿರ್ತಾರೆ. ಅವನ ಪ್ರೀತಿ ಇದ್ರೇ ದಶರಥ ಮಹಾರಾಜ ನಾನು ಬದುಕಿರೋದು ಅಂತ ಹೇಳ್ತಾರಲ್ಲ, ಅವನ ಪ್ರೇಮದ ಪಣವನ್ನು ನಿರ್ವಹಿಸೋದಕ್ಕೆ ಮಹಾರಾಜ ಶರೀರವನ್ನೇ ತ್ಯಾಗ ಮಾಡ್ತಾನೆ. ಮತ್ತು ನನ್ನ ತಾಯಿ ಇದ್ದಾಳಲ್ಲ, ಅವಳು ದುರ್ಬುದ್ಧಿ ಇರುವಂಥವಳು, ಇವೆರಡೂ ಕೂಡ ಇಡೀ ಜಗತ್ತಿಗೆ ಗೊತ್ತಲ್ವಾ. ಈಗ ತಾಯಿಯರು ಕೂಡ ವ್ಯಾಕುಲರಾಗಿದ್ದಾರೆ, ಅವರನ್ನು ಕೂಡ ನಾನು ನೋಡೋದಕ್ಕಾಗ್ತಾ ಇಲ್ಲ. ನನ್ನ ತಾಯಿ ದುರ್ಬುದ್ಧಿ ಇರೋಳು, ಇನ್ನೂ ನನಗೆ ಬೇಕಾದಷ್ಟು ತಾಯಂದಿರಿದಾರಲ್ಲ ಅವರೆಲ್ಲರೂ ಕೂಡ ತುಂಬ ನೊಂದ್ಕೊಂಡಿದ್ದಾರೆ, ಅವರು ನೋಡೋದಕ್ಕೂ ನನಗಾಗ್ತಾ ಇಲ್ಲ. ಆಮೇಲೆ ಅಯೋಧ್ಯೆಯ ನರ ನಾರಿಯರು ಕೂಡ ಸಹಿಸೋದಕ್ಕೆ ಆಗದೆ ಇರುವಷ್ಟು ದುಃಖದಲ್ಲಿ ಬೇಯ್ತಾ ಇದ್ದಾರೆ.
ನಾನೇ ಇವೆಲ್ಲ ದುಃಖಗಳಿಗೆ ಮೂಲ ಅಂತ ತಿಳ್ಕೊಂಡು ಎಲ್ಲ ದುಃಖಗಳನ್ನು ಕೂಡ ಸಹಿಸ್ಕೊಂಡಿದ್ದೀನಿ. ಮುನಿ ವೇಷಗಳನ್ನು ಧರಿಸ್ಕೊಂಡು ಸೀತಾ ಲಕ್ಷ್ಮಣರನ್ನೂ ಒಳಗೊಂಡು ಶ್ರೀರಾಮಚಂದ್ರ ಏನು ಮಾಡ್ದ, ಪಾದರಕ್ಷೆಗಳು ಕೂಡ ಇಲ್ಲದೆ ಕಾಲ್ನಡಿಗೆಯಲ್ಲೇ ಕಾಡಿಗೆ ಹೋಗಿದ್ದಾನೆ. ಈ ವಿಷಯವನ್ನ ತಿಳ್ಕೊಂಡ ಮೇಲೂ ಕೂಡ ನಾನಿನ್ನೂ ಜೀವಂತವಾಗಿದ್ದೀನಲ್ಲ, ಇದಕ್ಕೆ ಶಂಕರನೇ ಸಾಕ್ಷಿ. ಅಂದರೆ ನನ್ನ ಅಣ್ಣ, ಅತ್ತಿಗೆ, ನನ್ನ ತಮ್ಮ ಎಲ್ಲ ಕಾಡಿಗೆ ಹೋಗಿದ್ದಾರೆ. ಅದು ಬರಿಗಾಲಲ್ಲಿ ನಡ್ಕೊಂಡು ಹೋಗಿದ್ದಾರೆ, ಮುನಿ ವೇಷಗಳನ್ನು ತೊಟ್ಕೊಂಡಿದ್ದಾರೆ, ಕಾಡಲ್ಲಿ ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೂ ಕೂಡ ನಾನು ಇನ್ನೂ ಜೀವಂತವಾಗಿದ್ದೀನಲ್ಲ ಅಂತನ್ಬಿಟ್ಟು ಅವನು ಬೇಜಾರು ಮಾಡ್ಕೊಳ್ತಾ ಇದ್ದಾನೆ. ನಿಷಾದ ರಾಜನಾದಂತಹ ಗುಹನ ಸ್ನೇಹವನ್ನು ನೋಡಿ ಈ ನನ್ನ ಕುಲಿಶ ಕಠೋರವಾದ ಎದೆ ಒಡೆದು ಹೋಗ್ಲಿಲ್ವಲ್ಲ. ಅಂದರೆ ಅವನು ರಾಮನಿಗೆ ಎಷ್ಟೆಲ್ಲ ಮಾಡ್ತಿದ್ದಾನೆ, ಆದರೆ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಇಷ್ಟೇ ಸಾಲದು ಅಂತ ಈಗ ಇಲ್ಲಿಗೆ ಬಂದು ಎಲ್ಲವನ್ನೂ ಕೂಡ ಕಣ್ಣಾರೆ ನೋಡ್ತಾ ಇದ್ದೀನಿ. ಆದರೂ ಕೂಡ ಈ ದೇಹಕ್ಕೇನೂ ಆಗ್ತಾ ಇಲ್ಲ. ಈ ಜಡ ಜೀವ ಬದುಕಿದ್ದು ಇನ್ನೂ ಏನೇನು ನನ್ನನ್ನು ಸಹಿಸ್ಕೊ ಅಂತ ಹೇಳುತ್ತೋ ಗೊತ್ತಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಆಮೇಲೆ ಮಹಿಮಾನ್ವಿತರಾದಂತಹ ಸೀತಾರಾಮ ಲಕ್ಷ್ಮಣರನ್ನ ನೋಡಿ ಅವರು ಬರ್ತಾ ಇದ್ದಂತಹ ದಾರಿಯಲ್ಲಿದ್ದಂತಹ ಸರ್ಪಗಳು, ವೃಶ್ಚಿಕಗಳು ಎಲ್ಲವೂ ಕೂಡ ತಮ್ಮ ಭಯಂಕರವಾದಂತಹ ವಿಷವನ್ನ ಮತ್ತೆ ಕೋಪವನ್ನ ತ್ಯಜಿಸ್ಬಿಡುತ್ತಂದ್ರೆ ಅಂಥ ವಿಷ ಪ್ರಾಣಿಗಳೇನೆ ಆ ರಾಮ ಸೀತಾ ಲಕ್ಷ್ಮಣರು ಬರ್ತಾ ಇರೋದನ್ನ ನೋಡಿ ನಮಗೆ ವಿಷನೂ ಬೇಡ, ನಮ್ಮ ಕೋಪನೂ ನಾವು ಇಟ್ಕೋಬಾರ್ದು ಅಂತ ಅದನ್ನು ಬಿಟ್ಬಿಟ್ವು. ಅಂದರೆ ಅಷ್ಟು ಮಹಿಮಾನ್ವಿತರಾಗಿರುವಂಥವ್ರು ಶ್ರೀ ಸೀತಾರಾಮರು. ಆದರೆ ನಾನು ಅಂಥವರಿಗೆ ಕಾಡಿನ ಒಂದು ಜೀವನ ನಡೆಸೋ ಹಾಗೆ ಮಾಡಿಬಿಟ್ನಲ್ಲ, ಆದರೂ ಕೂಡ ಈ ಜೀವ ಇನ್ನೂ ಹೋಗದೆ ಹಾಗೆ ಇದೆಯಲ್ಲ ಅಂತಂದ್ಬಿಟ್ಟು ಅವನು ತುಂಬಾ ಬೇಜಾರು ಮಾಡಿಕೊಂಡು ಈ ವಿಷಯವನ್ನು ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.